ನಾನಿವತ್ತು ಸ್ಮಾಲ್ ಎ ಟು ಝೆಡ್ನ 4 ಲೈನ್ ಬುಕ್ಕಲ್ಲಿ ಯಾವ ಥರ ಬರೆಯೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಎ 2 ಬ್ಲ್ಯಾಕ್ ಲೈನಲ್ಲಿ ಮಾತ್ರ ಬರಿಬೇಕು. ಫಿಂಗರ್ ಗ್ಯಾಪಲ್ಲಿ ಬಿ ರೆಡ್ ಲೈನಿಂದ ಸ್ಟಾರ್ಟ್ ಮಾಡಿ ಬ್ಲ್ಯಾಕ್ ಲೈನಲ್ಲಿ ಕರ್ವ್ ಹಾಕಬೇಕು. ಬಿ ಬ್ಲ್ಯಾಕ್ ಲೈನಲ್ಲಿ ಕರ್ವ್. ಫಿಂಗರ್ ಗ್ಯಾಪಲ್ಲಿ ಸಿ 2 ಬ್ಲ್ಯಾಕ್ ಲೈನಲ್ಲಿ ಮಾತ್ರ. ಫಿಂಗರ್ ಗ್ಯಾಪ್ ಇಟ್ಟು ಡಿ ರೈಟ್ ಕರ್ವ್ ಹಾಕಿ ಬ್ಲ್ಯಾಕ್ ಲೈನಲ್ಲಿ ರೆಡ್ ಲೈನಿಗೆ ಟಚ್ ಮಾಡಿ ಮತ್ತೆ ಬ್ಲ್ಯಾಕ್ ಲೈನಲ್ಲಿ ಎಂಡ್ ಮಾಡಬೇಕು. ಡಿ ಈ 2 ಬ್ಲ್ಯಾಕ್ ಲೈನಲ್ಲಿ ಮಾತ್ರ ಬರಬೇಕು. ಫಿಂಗರ್ ಗ್ಯಾಪ್ ಎಫ್ ಮೇಲ್ಗಡೆ ರೆಡ್ ಲೈನಿಂದ ಬ್ಲ್ಯಾಕ್ ಲೈನ್ವರೆಗೆ ಮಾತ್ರ. ಜಿ ಬ್ಲ್ಯಾಕ್ ಲೈನಿಂದ ಡೌನ್ ರೆಡ್ ಲೈನಿಗೆ ಮಾತ್ರ ಟಚ್ ಆಗಬೇಕು. ಫಿಂಗರ್ ಗ್ಯಾಪ್ ಎಚ್ ಮೇಲ್ಗಡೆ ರೆಡ್ ಲೈನಿಂದ ಬ್ಲ್ಯಾಕ್ ಲೈನ್. ಐ ಬ್ಲ್ಯಾಕ್ ಲೈನಲ್ಲಿ ಮಾತ್ರ. ಫಿಂಗರ್ ಗ್ಯಾಪ್ ಜೆ ಬ್ಲ್ಯಾಕ್ ಲೈನಿಂದ ಡೌನ್ ರೆಡ್ ಲೈನ್ವರೆಗೆ. ಮತ್ತು ಫಿಂಗರ್ ಗ್ಯಾಪ್ ಕೆ ರೆಡ್ ಲೈನಿಂದ ಬ್ಲ್ಯಾಕ್ ಲೈನ್ಗೆ. ಫಿಂಗರ್ ಗ್ಯಾಪ್ ಎಲ್ ರೆಡ್ ಲೈನಿಂದ ಬ್ಲ್ಯಾಕ್ ಲೈನ್. ಎಂ ಬ್ಲ್ಯಾಕ್ ಲೈನಲ್ಲಿ ಮಾತ್ರ ಬರಿಬೇಕು. ಫಿಂಗರ್ ಗ್ಯಾಪ್ ಎನ್ ಬ್ಲ್ಯಾಕ್ ಲೈನಲ್ಲಿ ಮಾತ್ರ. ಫಿಂಗರ್ ಗ್ಯಾಪ್ ಓ ಬ್ಲ್ಯಾಕ್ ಲೈನಲ್ಲಿ ಮಾತ್ರ. ಫಿಂಗರ್ ಗ್ಯಾಪ್ ಪಿ ಬ್ಲ್ಯಾಕ್ ಲೈನಿಂದ ರೆಡ್ ಲೈನ್ಗೆ ಬ್ಲ್ಯಾಕ್ ಲೈನಲ್ಲಿ ಕರ್ವ್. ಪಿ ಕ್ಯೂ ಬ್ಲ್ಯಾಕ್ ಲೈನಿಂದ ರೆಡ್ ಲೈನ್ಗೆ. ಫಿಂಗರ್ ಗ್ಯಾಪ್ ಆರ್ ಬ್ಲ್ಯಾಕ್ ಲೈನಲ್ಲಿ ಮಾತ್ರ. ಎಸ್ ಬ್ಲ್ಯಾಕ್ ಲೈನಲ್ಲಿ ಮಾತ್ರ ಬರಿಬೇಕು. ಫಿಂಗರ್ ಗ್ಯಾಪ್ ಇಟ್ಟು ಎಸ್ ಬ್ಲ್ಯಾಕ್ ಲೈನಲ್ಲಿ ಮಾತ್ರ. ಫಿಂಗರ್ ಗ್ಯಾಪ್ ಟಿ ಟಿ ಮೇಲ್ಗಡೆ ರೆಡ್ ಲೈನಿಂದ ಬ್ಲ್ಯಾಕ್ ಲೈನವರೆಗೆ ಮಾತ್ರ. ಫಿಂಗರ್ ಗ್ಯಾಪ್ ಯು ಬ್ಲ್ಯಾಕ್ ಲೈನಲ್ಲಿ ಮಾತ್ರ ಬರಿಬೇಕು.
ವಿ ಬ್ಲ್ಯಾಕ್ ಲೈನಲ್ಲಿ ಮಾತ್ರ. ಫಿಂಗರ್ ಗ್ಯಾಪ್ ಡಬ್ಲ್ಯೂ ಬ್ಲ್ಯಾಕ್ ಲೈನಲ್ಲಿ ಮಾತ್ರ. ಎಕ್ಸ್ ಬ್ಲ್ಯಾಕ್ ಲೈನಲ್ಲಿ ಮಾತ್ರ. ವೈ ಬ್ಲ್ಯಾಕ್ ಲೈನಿಂದ ಡೌನ್ ರೆಡ್ ಲೈನ್ವರೆಗೆ. ಫಿಂಗರ್ ಗ್ಯಾಪ್ ಝೆಡ್ ಬ್ಲ್ಯಾಕ್ ಲೈನಿಂದ ಡೌನ್ ರೆಡ್ ಲೈನ್ವರೆಗೆ, ಇಲ್ಲ ಬ್ಲ್ಯಾಕ್ ಲೈನಲ್ಲೇ ಕೂಡ ಬರಿಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.